ಇದೇ ಭಾನುವಾರ ಸೆಪ್ಟೆಂಬರ್ 7 ಚಂದ್ರಗ್ರಹಣ ನಡೆಯುತ್ತೆ. ರಾತ್ರಿ 9:59ಕ್ಕೆ ಶುರುವಾಗಿ ಮತ್ತೆ ಮೋಕ್ಷ ಕಾಲ ಬಂದು 1 ಗಂಟೆ 28 ನಿಮಿಷಕ್ಕೆ ಇರುತ್ತೆ. ಆ ಚಂದ್ರಗ್ರಹಣ ಕಾಲದಲ್ಲಿ ನೀವು ಮಾಡಬೇಕಾದ 5 ಪ್ರಮುಖ ಕಾರ್ಯಗಳು ಏನು ಮಾಡಬೇಕು, ನೀವೇನು ಮಾಡಬಾರ್ದು ಅನ್ನೋದನ್ನ ಈ 5 ಪ್ರಮುಖ ಕಾರ್ಯಗಳನ್ನ ಹೇಳ್ತೀನಿ ಈಗ. ಮಾಡಬೇಕಾದ 5 ಪ್ರಮುಖ ಕಾರ್ಯಗಳು: ಗ್ರಹಣ ಕಾಲದಲ್ಲಿ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು, ಮತ್ತು ಮೋಕ್ಷ ಕಾಲದಲ್ಲಿ 2 ಸಲಿನೂ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಮಿನಿಮಮ್ ಮೋಕ್ಷ ಕಾಲದಲ್ಲಾದರೂ ಒಂದ್ಸಲಿ ಗ್ರಹಣ ಆದ್ಮೇಲೆ ಸ್ನಾನ ಮಾಡಿ. ಗ್ರಹಣ ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ ನಡೀತಾ ಇರೋದು. ಆ್ಯಕ್ಚುಲಿ ಕುಂಭ ಮೀನ ರಾಶಿಯವ್ರಿಗೆ ತೊಂದರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಏನು ತೊಂದರೆ ಇಲ್ಲ. ಇನ್ನು 10 ರಾಶಿಗೆ ಏನು ತೊಂದರೆ ಇಲ್ಲ. ಕುಂಭರಾಶಿಯಲ್ಲಿ ನಡೀತಿದ್ದ ಕುಂಭರಾಶಿಯವ್ರಿಗೂ ಅಷ್ಟು ತೊಂದರೆ ಇಲ್ಲ. ಆ್ಯಕ್ಚುಲಿ ಗ್ರಹಣ ಬಂದು ಭಾರಿ ಪರ್ವಕಾಲಗಳು ಅಂತ ಹೇಳ್ತಾರೆ. ಗ್ರಹಣ ಭಾರಿ ಪರ್ವಕಾಲ. ಯಾಕೆಂದರೆ ಸಾಧುಗಳು, ಸಂತರುಗಳು, ಮಹಾತ್ಮರು, ಯೋಗಿಗಳು, ನಾಗ ಸಾಧುಗಳು, ಅಘೋರಿಗಳು ಈ ಸಮಯಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಗ್ರಹಣ ಕಾಲವನ್ನ. ಗ್ರಹಣ ಕಾಲದಲ್ಲಿ ನೀವು ಲಲಿತನಾಮ ಅಷ್ಟೋತ್ತರ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಇಲ್ಲ ಗಾಯತ್ರಿ ಮಂತ್ರ ಆಗಲಿ, ಇಲ್ಲ ಏನು ಗೊತ್ತು ಕೃಷ್ಣನ ಮಂತ್ರ ಆಗಲಿ, ನಿಮ್ಗೆ ಏನು ಗೊತ್ತಿಲ್ಲ ಅಂದರೆ ಹೋಗ್ಲಿ ನಾಮಸ್ಮರಣೆ ಮಾಡಿದ್ರು ಭಾರಿ ಪುಣ್ಯ ಅದು. ಗ್ರಹಣ ಕಾಲದಲ್ಲಿ ಮಾಮೂಲು ಕಾಲದಲ್ಲಿ ಒಂದ್ಸಲಿ ಮಾಡಿದ್ದು ಗ್ರಹಣ ಕಾಲದಲ್ಲಿ ಒಂದ್ಸಲಿ ಮಾಡಿದ್ರೆ 1,000 ಸಲಿ ಮಾಡಿದಷ್ಟು ಪುಣ್ಯ ಬರುತ್ತೆ. ಗ್ರಹಣ ಕಾಲದಲ್ಲಿ ಆದಷ್ಟು ಜಪ ತಪ ಸಾಧನೆ ಮಾಡಿ. ಆ್ಯಕ್ಚುಲಿ ಗ್ರಹಣ ಬಂದು ಪರ್ವಕಾಲ ಅದು. ಆ ಶಾಂತಿ ಮಾಡ್ರಿ, ಈ ಶಾಂತಿ ಮಾಡ್ರಿ, 5,000 10,000 ಅಂತೆಲ್ಲ ಆಗ್ತಾ ಇದ್ದಾರೆ. ಅವ್ಯಾವು ನಂಬಕ್ ಹೋಗಬೇಡಿ. ಗ್ರಹಣ ಕಾಲ ಬಂದು ಬಹಳ ಪರ್ವಕಾಲ ಅದು. ಗ್ರಹಣ ಕಾಲದಲ್ಲಿ ನಾಮಸ್ಮರಣೆ ಮಂತ್ರ ಸಿದ್ಧಿ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಗ್ರಹಣ ನಂತರ ದಾನ ಧರ್ಮಗಳು ಭಾರಿ ಪುಣ್ಯ ಕೊಡ್ತವೆ. ಗ್ರಹಣ ನಂತರ ನೀವು ಯಾರ ಊಟ ಹೇಳ್ದವ್ರು ಅಂತ ಹಿಂಗೆ ಊಟ ಕೊಡೋದು, ಇಲ್ಲ ಕನಿಷ್ಠ ಪಕ್ಷ ನಿಮ್ಗೇನಾಗಿಲ್ಲ ಅಂದ್ರು ಈ ಗೋವುಗಳಿಗೆ ಹಣ್ಣು ಏನಾದ್ರು ಕೊಡಿ, ಅದೇ ಭಾರಿ ಶ್ರೇಷ್ಠ ಆಗುತ್ತೆ. ಗ್ರಹಣ ಟೈಮಲ್ಲಿ ಗ್ರಹಣ ಆಗಿದ್ದ ದಿನ ಏನೇ ದಾನ ಮಾಡಿದ್ರು ಭಾರಿ ಶ್ರೇಷ್ಠ ಅದು. ನಿಮ್ಮ ಕೈಲಾಗಿದ್ದ ದಾನ ಬಡವ್ರಿಗೆ, ಪಶು ಪಕ್ಷಿಗಳಿಗೆ ಮಾಡಿ. ಗ್ರಹಣಕ್ಕಿನ 1-2 ಅವರ್ ಮುಂಚೆನೇ ಊಟ ಮಾಡಿ. ಊಟ ನೀರು ಹೇಳ್ತಾಳೆ ಒಳ್ಳೇದು. ಯಾಕಂದ್ರೆ ಗ್ರಹಣ ಕಾಲದಲ್ಲಿ ಸೈನ್ಸು ಹೇಳುತ್ತೆ ವಿಷಕಿರಣಗಳು ಬೀಳ್ತವೆ ಅಂತ. ಸೈನ್ಸು ಆ್ಯಕ್ಚುಲಿ ಕಂಡುಹಿಡಿದಿದೆ, ಇಲ್ಲ ಅಂತಲ್ಲ. ಗ್ರಹಣಕ್ಕಿಂತ 1-2 ಅವರ್ ಮುಂಚೆ ಊಟ ಮಾಡಿ, ಇಲ್ಲ ಗ್ರಹಣ ಆದ್ಮೇಲೆ 2 ಅವರ್ ನಂತರ ಊಟ ಮಾಡಿ, ತುಂಬಾ ಒಳ್ಳೇದು. ಗ್ರಹಣ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಊಟ ಮಾಡಕ್ ಹೋಗಬೇಡಿ. ಗರ್ಭಿಣಿಯರು ಆದಷ್ಟು ಗ್ರಹಣ ಟೈಮಲ್ಲಿ ಮನೆಯಲ್ಲೇ ಇರೋಕ್ಕೆ ಪ್ರಯತ್ನ ಮಾಡಿ, ಮನೆಯಿಂದ ಹೊರಗೆ ಬರಬೇಡಿ. ಗ್ರಹಣ ಆಗಿ ಅವ್ರು ನಾಳೆ ಬರ್ಬೋದೇನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನು ಮುಖ್ಯವಾದ ವಿಷಯ ಅಂದರೆ ಗ್ರಹಣ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಎದ್ದಿರಿ, ಮಂತ್ರ ಸಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ದು ಯಾರು ಇಷ್ಟದೈವ ಮಂತ್ರನೋ, ನಿಮ್ಮ ನಾಮಸ್ಮರಣೆನೋ ಏನೋ ಒಂದು ಸಿದ್ಧಿ ಮಾಡಿ. ಇಂಥ ಪರ್ವಕಾಲ ಬರೋದೇ ಪುಣ್ಯ. ಗ್ರಹಣ ಕಾಲದಲ್ಲಿ ನೀವು ಕುಡಿಯುವಂಥ ನೀರು, ಹಾಲು, ಮೊಸರು ಏನಾದ್ರು ಇದ್ರೆ ಅಂತ ನಿಮ್ಮ ತಿನ್ನುವಂಥ ಪದಾರ್ಥಗಳಿದ್ರೆ ದರ್ಬೆ ಹಾಕಿಡಿ, ಏನು ತೊಂದರೆ ಆಗಲ್ಲ. ವಿಷಕಾರಕ ಕಿರಣಗಳು ಬೀಳಲ್ಲ. ಆ ದರ್ಬೆ ಹಾಕಿಡಿ, ನಂತರ ಅದನ್ನ ಉಪಯೋಗಿಸಿ. ಅವತ್ತು ನಾಳೆ ದರ್ಬೆ ತೆಗೆದು ಅವತ್ತು ನಾಳೆ ಬೆಳಗ್ಗೆಯಿಂದ ಉಪಯೋಗಿಸಿ, ಏನು ತೊಂದರೆ ಇಲ್ಲ. ಒಬ್ಬೊಬ್ರು ಹೇಳ್ತಾರೆ ನಾವು ಗ್ರಹಣ ಟೈಮಲ್ಲೇ ಊಟ ಮಾಡ್ತೀವಿ, ಏನು ತೊಂದರೆ ಇಲ್ಲ ಅಂತ. ಆ್ಯಕ್ಚುಲಿ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಹೆಲ್ಮೆಟ್ ಹಾಕೊಂಡು ಹೋಗಪ್ಪ ಒಳ್ಳೇದು ಅಂತ ಹೇಳುತ್ತೆ. ನಾವು ಹೆಲ್ಮೆಟೇ ಬೇಡ ಹಂಗೆ ಓಡಾಡ್ಕೊಂಡ್ಬಂದ್ವಿ ಏನಾಗಿಲ್ಲ ಅಂದರೆ ಅದೇನು ಮಾಡೋಕ್ಕಾಗಲ್ಲ. ಏಕೆಂದರೆ ಹೆಲ್ಮೆಟ್ ಹಾಕಿದ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳುತ್ತೆ ಶಾಸ್ತ್ರ. ಮುಂಜಾಗ್ರತಾ ಕ್ರಮವಾಗಿ ಹೇಳುತ್ತೆ ಅಷ್ಟೇ. ಊಟ ಯಾಕೆ ಮಾಡಬಾರ್ದು ಅಂದರೆ ಆ್ಯಕ್ಚುಲಿ ಸೂರ್ಯ ಬಂದು ಅಗ್ನಿ ತತ್ವ, ಚಂದ್ರ ಬಂದು ನೀರಿನ ತತ್ವ, ಜೀರ್ಣಶಕ್ತಿಗೆ ಪ್ರಮುಖವಾದ ಗ್ರಹಗಳು. ಆ ಚಂದ್ರಗ್ರಹಣ ಕಾಲದಲ್ಲಿ ನೀರಿನ ತತ್ವವಾದ ಚಂದ್ರಗ್ರಹಣದ್ದು ಗ್ರಹಣ ಹಿಡಿದಿರೋದ್ರಿಂದ ಬೇಗ ಜೀರ್ಣಶಕ್ತಿ ಆಗಲ್ಲ. ಆಮೇಲೆ ವಿಷಕಾರಕ ಕಿರಣಗಳು ಬೀಳ್ತೇವೆ ಅಂತ ಸೈನ್ಸ್ ಹೇಳಿದೆ. ಆದಷ್ಟು ನಮ್ಮ ಶಾಸ್ತ್ರನ ಬೆಳೆಸ್ಕೊಂಡೋಗಿ, ಉಳಿಸ್ಕೊಂಡೋಗಿ. ಶಾಸ್ತ್ರ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಈ ಗ್ರಹಣಗಳು ಯಾವಾಗ ನಡೀತವೆ ಅಂತ ಈ ಸೈನ್ಸಲ್ಲಿ 200 ವರ್ಷದಿಂದ ಬಂದಿರೋದು. ಈ ಗ್ರಹಣ ಇಂಥ ಟೈಮ್ಗೆ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಪಂಚಾಂಗಗಳಲ್ಲಿ ಸಾವಿರಾರು ವರ್ಷಗಳಿಂದ ಇದೆ. ಇನ್ನು ಮುಂದೆ 1000 ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ಒಂದು ಪಂಚಾಂಗ ಹಿಡ್ಕೊಂಡು ಹೇಳ್ಬೋದು. ಅಷ್ಟು ಮುಂದುವರೆದಿದೆ ನಮ್ಮ ಸನಾತನ ಧರ್ಮ. ಧರ್ಮ ನಡೆಸ್ಕೊಂಡೋಗಿ, ಧರ್ಮ ಉಳಿಲಿ, ಧರ್ಮ ಬೆಳೀಲಿ. ಧರ್ಮದ ಬಗ್ಗೆ ಒಳ್ಳೆ ತಿಳುವಳಿಕೆ ಪಡ್ಕೊಂಡು ಹೋಗೋಣ. ಯಾರನ್ನ ಚಂದ್ರನ ಮಂತ್ರ ಹೇಳೋರಿದ್ರು ಹೇಳ್ಬೋದು. ಗ್ರಹಣ ಟೈಮಲ್ಲಿ ದಧಿಶಂಕ ತುಷಾರಾಭಂ ಶಿರೋಧಾರ್ಣವ ಸನ್ನಿಭಂ ನಮಾಮಿ ಶಶೀನಂ ಸೋಮಂ ಶಂಭೋರ್ಮುಕ್ತಭೂಷಣಂ. ಈ ಮಂತ್ರ ಹೇಳಿ ಚಂದ್ರನ ಸಿದ್ಧಿ ಆಗುತ್ತೆ. ಚಂದ್ರದೋಷ ಏನೇ ಇದ್ರು ಒಳ್ಳೇದಾಗುತ್ತೆ ನಿಮಗೆ. ಎಲ್ಲರಿಗೂ ಒಳ್ಳೇದಾಗಲಿ. ಗ್ರಹಣ ಆಚರಣೆ ಮಾಡಿ. ಒಳ್ಳೆ ಪರ್ವಕಾಲ ಅದು. ಗ್ರಹಣ ಬರೋದೇ ಪುಣ್ಯ ಪರ್ವಕಾಲ. ಎಲ್ಲರಿಗೂ ಒಳ್ಳಾಗಲಿ, ಎಲ್ಲರಿಗೂ ಶುಭ ಆಗಲಿ. ಜೈ ವಿಘ್ನೇಶ್ವರ.